ಏನು ಇಬ್ರು ಆರಾಮಾಗಿ ಮಾತಾಡ್ತಾ ಕೂತ್ಬಿಟ್ಟಿದ್ದೀರಿ. ಬನ್ನಿ 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 ಭಾವ ಬನ್ನಿ. ಏನಿಲ್ಲ, ಕೆಲಸ ಇದ್ದಾಗ ಕತೆ ತರ ದುಡಿಯೋದು, ಕೆಲಸ ಇಲ್ಲ ಅಂದ್ರೆ ಕೋಳಿ ತರ ಆರಾಮಾಗಿದೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಪ್ಪ ನೀವು. ಮಾತಾಡೋ ಕಾಂಪಿಟೇಷನ್ ಇಟ್ರೆ ಅವನೇ ಗೆಲ್ಲೋದು. ಆದ್ರೆ ಅದು ಪ್ರೈಸ್ ಮನಿ ಇದ್ರೆ ಮಾತ್ರ ಅಲ್ವಾ? ಏನ್ ಬಾವ, ನೀವು ನನ್ನ ಆಡ್ಕೊಳ್ಳೋ ತರ ಆಗ್ಬಿಡ್ತು. ಸುಮ್ನೆ ತಮಾಷೆಗೆ ಹೇಳ್ದೆ, ಬೇಜಾರ್ ಮಾಡ್ಕೊಂಡ್ಬಿಡ್ಬಿಡಿಪ್ಪ. ಅದ್ ಸರಿ ಭಾವ, ಅದೇನು ಹೊರಟ್ಬಿಟ್ರಂತೆ? ಅಲ್ಲ ಈಗ ತಾನೇ ಬಂದಿರಾ, ಒಂದೆರಡು ದಿವಸ ಇದ್ದು ಹೋಗ್ಬೋದಲ್ಲ, ಚೆನ್ನಾಗಿರೋದು. ಇವನೊಬ್ಬ ಅವ್ರಿಗೆ ಹೋಗ್ತೀನಿ ಅನ್ನೋವಾಗ ಇರಿ ಇರಿ ಅಂತ ಹೇಳ್ತಿದ್ದಾರೆ. ಇವ್ರು ಇದ್ದಷ್ಟು ರೇಷನ್ ಬಿಲ್ ಜಾಸ್ತಿ ಬರುತ್ತೆ ಅನ್ನೋ ಯೋಚನೆ ಇಲ್ಲ. ಹೋಗಿ ಆ ಬಿಲ್ನೇ ನಮ್ಮ ಅಪ್ಪ ನೋಡ್ಕೋತಾರೆ, ಅದನ್ನು ನನ್ನ ತಲೆಗೆ ಕಟ್ತಾರೆ. ಸಂಬಂಧ ಅಂದ್ಮೇಲೆ ಬರೋದು ಹೋಗೋದು ಇದ್ದೇ ಇರುತ್ತೆ. ಇದು ಅಲ್ದೇನೆ ಆಫೀಸ್ ಕಡೆ ಹೋಗಿ ಆಗ್ಲಿ 2-3 ದಿನ ಆಗೋಯ್ತು. ಹಾಗಾಗಿ ಹೋಗ್ಲೇಬೇಕಾದ ಪರಿಸ್ಥಿತಿ. ಹೌದೌದು, ನೀವು ಹೋಗ್ಲೇಬೇಕಾಗತ್ತೆ. ಆಫೀಸ್ ನಿಮ್ದೇ ಅಲ್ವಾ? ಆಮೇಲೆ ಕೆಲಸದವ್ರು ಅವರೇ ಓನರ್ ತರ ಆಡಕ್ ಶುರು ಮಾಡ್ತಾರೆ. ನೀವು ಹೋಗಿ ಬನ್ನಿ. ಹೌದೌದು, ಅವ್ನು ಹೇಳೋದು ಸರಿ ಇದೆ, ನೀವು ಹೋಗಿ ಬನ್ನಿ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಪ್ರತಿ ಸರಿ ಬಂದಾಗಲೂ ನೀವಿಬ್ರು ತುಂಬಾ ಖುಷಿಯಾಗಿ ಸಂತೋಷವಾಗಿ ಮಾತಾಡ್ಕೊಂಡಿರ್ತಿದ್ರಿ. ಈ ಸಲ ಯಾಕೋ ಮುಂಚಿನ ಥರ ಇಲ್ಲಪ್ಪ. ಎನಿ ಪ್ರಾಬ್ಲಮ್? ಇಲ್ಲ, ಆ ಥರ ಏನಿಲ್ಲ, ಆರಾಮಾಗಿದ್ದೀವಲ್ಲ. ನೋಡಿ, ಈಗಲೂ ಖುಷಿಯಾಗಿ ಮಾತಾಡ್ತಾ ಇದೀವಿ. ಮಾತಾಡ್ತಾ ಇದ್ದೀರಿ, ಆದ್ರೆ ಮಾತುಗಳು ಮನಸ್ಸಿಂದ ಬರ್ತಿಲ್ಲ ಅಂತ ಅನಿಸ್ತಾ ಇದೆ. ಸಂತೋಷ್ ಅವ್ರನ್ನ ನೋಡಿದಾಗ ಏನೋ ಕಳ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ನಿಮ್ಮನ್ನ ನೋಡಿದಾಗ ಯಾವುದೋ ತುಂಬಾ ದೊಡ್ಡ ಟೆನ್ಷನ್ ಅಲ್ಲಿದ್ದೀರಿ ಅಂತ ಅನಿಸ್ತಾ ಇದೆ. ಇಲ್ಲ ಇಲ್ಲ, ನೀವು ಸುಮ್ಮನೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾದ್ರೆ ನಾನು ನಿಮ್ಮ ಮಾತುಗಳನ್ನ ನಂಬಬಹುದು ಅಂತ ಹೇಳಿ. ಖಂಡಿತ. ನೀನ್ ಕೇಳ್ತಿಲ್ಲ ಪ್ರಶ್ನೆಗಳು, ಅದಕ್ಕೆ ಬೇಜಾರು, ಅದಕ್ಕೆ ಹೋಗ್ತಿದ್ದೆ. ನೀನ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಕಣೋ, ನಾನು ಮತ್ತೆ ಅದೇ ಪ್ರಶ್ನೆನೇ ಕೇಳ್ತೀನಿ. ಪ್ಲೀಸ್ ಒಂದೇ ಒಂದ್ಸಲ ಜಾನ್ವಿನ್ ತೋರ್ಸೋ. ನೋಡು, ನಾಳೆ ನಿಮ್ಮ ಕಾಲೇಜಲ್ಲಿ ಎಕ್ಸಾಮ್ ರಿಸಲ್ಟ್ಸ್ ಇದೆ. ಅವಳು ಖಂಡಿತ ಅಲ್ಲಿಗೆ ಬಂದೇ ಬರ್ತಾಳೆ. ನನ್ನನ್ನು ಕರ್ಕೊಂಡು ಹೋಗಿ ತೋರ್ಸೋ. ಅಲ್ಲ, ಅವಳ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಯಾಕೆ ನಿನಗೆ? ನೀನು ಅವಳ ಬಗ್ಗೆ ಯೋಚನೆ ಮಾಡಿ ಟೈಮ್ ಹಾಳು ಮಾಡ್ಕೊಬೇಡ. ನಿನ್ನ ಬಗ್ಗೆ ಏನಾದರೂ ಯೋಚನೆ ಮಾಡು. ಇದೇ ಕಣೋ ನನಗೆ ನಿನ್ನಲ್ಲಿ ಇಷ್ಟ ಆಗೋದು. ಹುಡುಗಿ ದೂರ ಆದರೂ ಅವಳು ಚೆನ್ನಾಗಿರ್ಲಿ ಅಂತ ಬಯಸ್ತೀಯ. ಅವಳ ಮೇಲೆ ಎಷ್ಟು ಕೇರ್ ಆ್ಯಂಡ್ ಕನ್ಸರ್ನ್. ಇಂಥ ಹುಡುಗ ಎಲ್ಲಿ ಸಿಗ್ತಾನೆ ಹೇಳು? ನೀನೊಂಥರ ಪ್ರೇಮಿ ಅಪ್ರಂಜಿ ಕಣೋ. ಏನೂ ಇಲ್ಲ, ನನ್ನಿಂದ ಅವಳ ಲೈಫ್ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನೀನು ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಮೊದಲು ಬಿಡು. ಸರಿ, ನಾನು ಯೋಚನೆ ಮಾಡಲ್ಲ. ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಪಾಸ್ ಆದ್ರ ಫೇಲ್ ಆದ್ರ ಅಂತ ನೋಡ್ಕೊಂಬರೋದಕ್ಕೆ ಹೋಗೋಣವಾ? ಯಾರು ಪಾಸ್ ಆದ್ರೇನೋ ಫೇಲ್ ಆದ್ರೇನೋ ನಾನು ಎಲ್ಲಿಗೂ ಬರಲ್ಲ. ಲೋ ವಿಶ್ವ, ಪ್ರೀತಿಸಿದ ಹುಡುಗಿ ದೂರ ಆದ್ಲು ಅಂತ ಫ್ರೆಂಡ್ಸಿಗೆ ದೂರ ಮಾಡ್ಕೋತಾರ? ಹಾಗೆಲ್ಲ ಮಾಡಬಾರ್ದು, ಅದು ತಪ್ಪು. ಇಷ್ಟು ವರ್ಷ ಅವ್ರ ಜೊತೆ ಓದಿದ್ಯಾ, ಇನ್ನು ಮುಂದೆ ಸಿಗ್ತಾರೋ ಇಲ್ವೋ, ಒಂದೇ ಒಂದ್ಸಲ ಅವ್ರನ್ನೆಲ್ಲ ಭೇಟಿ ಮಾಡ್ಕೊಂಡ್ ಬರೋಣ, ತುಂಬ ಚೆನ್ನಾಗಿರುತ್ತೆ. ಹಣೆ ಬರದಲ್ಲಿ ಸಿಗಬೇಕು ಅಂತ ಬರೆದಿದ್ರೆ ನಾವು ಬೇಡ ಅಂದರೂ ಸಿಗ್ತಾರೆ, ಸಿಗಬಾರ್ದು ಅಂತಿದ್ರೆ ನಾವು ಬಯಸಿದ್ರು ಸಿಗಲ್ಲ. ಅರ್ಥ ಆಯ್ತಾ? ನಿನ್ನ ಫಿಲಾಸಫಿನ ಕೇಳಿ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ನಿನ್ನ ಫ್ರೆಂಡ್ಸ್ ನೋಡೋ ನೆಪದಲ್ಲಿ ಜಾನ್ವಿನ್ ನೋಡೋಣ ಅಂತ ಅನ್ಕೊಂಡು ಹೇಳ್ದೆ, ಈಗ ಅದನ್ನು ಬೇಡ ಅಂತ ಹೇಳ್ತಿದ್ಯಾ? ಪ್ಲೀಸ್ ವಿಶ್ವ, ಒಂದೇ ಒಂದ್ಸಲ ಜಾನ್ವಿನ್ ತೋರ್ಸು. ನಾನು ದೇವರಾಣೆ ಅವಳ ಹತ್ರ ಮಾತಾಡಲ್ಲ, ಜಸ್ಟ್ ದೂರದಿಂದ ನೋಡ್ತೀನಿ ಅಷ್ಟೇ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಶ್ರೀನಿವಾಸ್ ಅವ್ರದ್ದು ರಿಟೈರ್ಮೆಂಟ್ ಡೇ. ಇಷ್ಟು ವರ್ಷ ಪ್ರಾಮಾಣಿಕತೆಯಿಂದ ನಮ್ಮ ಕಂಪ್ನಿ ಸೇವೆ ಸಲ್ಲಿಸಿದ್ದಾರೆ, ಇವತ್ತು ನಿವೃತ್ತಿ ಆಗ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ. ಶ್ರೀನಿವಾಸ್, ಇದು ನಿಮ್ಮ ರೆಸಿಗ್ನೇಷನ್ ಲೆಟರ್. ಏನ್ ಸರ್, ಎಲ್ಲ ಇವತ್ತೇ ಮುಗಿಸ್ತಾ ಇದ್ದೀರಾ?
ರಿಟೈರ್ಮೆಂಟ್ ಡೇನೇ ಇದೆಲ್ಲ ಕೊಡಬೇಕು ಅಂತ ನಮ್ಮ ಕಂಪ್ನಿಯಿಂದ ಆರ್ಡರ್ ಆಗಿದೆ. ಇದಕ್ಕೋಸ್ಕರ ನೀವು ನಮ್ಮ ಕಂಪ್ನಿ ಕಡೆ ಬರೋದು, ನಮ್ಮ ಎಂಪ್ಲಾಯ್ಸ್ಗೆ ಬೇರೆ ರೀತಿ ಭಾವನೆ ಬರೋದು ಬೇಡ ಅಂತ ಈಗಲೇ ಕೊಡ್ತಾ ಇದ್ದೀವಿ. ಇದರಿಂದ ನಿಮಗೆ ಉಪಯೋಗ ಆಗ್ಬೋದಲ್ವಾ? ಒಳ್ಳೆಯದ. ಶ್ರೀನಿವಾಸ್, ನಮ್ಮ ಎಂಪ್ಲಾಯ್ಸ್ಗೋಸ್ಕರ ಒಂದೆರಡು ಮಾತಾಡ್ಬೋದಾ? ಸರ್, ಮಾತಾಡೋಷ್ಟು ದೊಡ್ಡವನಲ್ಲ. ಎಲ್ಲರಿಗೂ ನಮಸ್ಕಾರ. ಇಷ್ಟು ವರ್ಷ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಅಂತ ಅನ್ಕೊಂಡು ನನ್ನ ಕೈಲಾದ ಮಟ್ಟಿಗೆ ಕಂಪ್ನಿನಲ್ಲಿ ದುಡಿದಿದ್ದೀನಿ. ಮನೇಲಿ ಏನೇ ಕಷ್ಟ ಆದರೂ ಇಲ್ಲಿಗೆ ಬಂದು ನಿಮ್ಮ ಜೊತೆ ಎಲ್ಲ ಕಷ್ಟ ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನೂ ಮಾಡ್ತಾ ತಿಂಗಳು ಕೊನೆಯಲ್ಲಿ ಚೆಕ್ ಕೈಗೆ ಬಂದಾಗ ಇಡೀ ತಿಂಗಳು ಪಟ್ಟ ಆಯಾಸ ಕಷ್ಟ ಎಲ್ಲ ಮರ್ತೋಗ್ತಾ ಇತ್ತು. ನಾನು ಈ ಕಂಪ್ನಿ ಕೆಲ್ಸಕ್ಕೆ ಸೇರಿದಾಗ ನನ್ಗಿನ್ನೂ ಎಷ್ಟೋ ವರ್ಷ ಇದೆ ಸರ್ವಿಸ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ರಿಟೈರ್ಮೆಂಟ್ ದಿನ ಇಷ್ಟು ಬೇಗ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಈಗಲೂ ನಂಬಕ್ಕಾಗ್ತಾ ಇಲ್ಲ. ನೀವೆಲ್ಲ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಾ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನಾನು ಏನಾದರೂ ಕೆಲಸ ಮಾಡ್ತಾ ಅಂದಿದ್ರೆ ನನ್ಗೆ ಕ್ಷಮಿಸ್ಬಿಡಿ.